ಯಾಕೆ ಇದನ್ನು ನಮ್ಮ ಮನೆಗಳಲ್ಲಿ ಸಂತೋಷ ಇಲ್ಲ, ದುಃಖ ಇಲ್ಲ, ಹೊಡೆದಾಟ, ಸಮಾಧಾನ ಇಲ್ಲ, ಏನು ಗಂಡ ಹೆಂಡತಿಯಲ್ಲಿ ಸಮಾಧಾನ ಇಲ್ಲ, ಬೇರೆ ಬೆಳಗ್ಗೆ ಇದೆಲ್ಲ ಕಾರಣ ಏನಂದರೆ ನಮ್ಮ ಪ್ರಾರ್ಥನೆಗಳು ಕಮ್ಮಿ ಆಗಿದೆ. ನಮ್ಮ ಪ್ರಾರ್ಥನೆ ಕಮ್ಮಿ ಆದಾಗಲೇ ಸೈತಾನ್ ಬಂದ್ಬಿಟ್ಟು ಮನೆ ಒಳಗೆ ನುಗ್ತಾನೆ. ಮನೆಗೆ ಒಳಗೆ ನುಗ್ಗಲು ನಾವೇ ಅವಕಾಶ ಮಾಡಿಕೊಡ್ತೀವಿ. ಅದಕ್ಕೆ ನಾವೇನು ಮಾಡಬೇಕು, ನಿತ್ಯ ದೇವರಲ್ಲಿ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ. ಎಂಥ ಒಂದು ಶೋಧನೆ ಬಂದ ದೇವ್ರು ನಮ್ಮನ್ನ ಕಾಯ್ತಾರೆ. ಇದೇನಾಗಿದೆ ಅಂದರೆ ಸೈತಾನ್ ಬಂದು ಅವ್ರ ಕಣ್ಗಳನ್ನ ಮುಚ್ಚಿಬಿಡಿದೆ. ಅವ್ರು ಮಾಡೋದು ಪಾಪ ಅಂತ ಅವ್ರಿಗೆ ಗೊತ್ತಾಗ್ತಾಯಿಲ್ಲ. ಅದೇ ರೀತಿಯಾಗಿ ಅವ್ರ ಮನಸ್ಸನ್ನ ಕಲ್ಲಾಗಿ ಮಾಡಿರ್ತದೆ, ಅವ್ರಿಗೆ ಗೊತ್ತಾಗ್ತಿಲ್ಲ. ಇದಕ್ಕೆ ಕಾರಣ ಯಾರಂದರೆ ನಾವುಗಳು ಪ್ರಾರ್ಥನೆ ಮಾಡದಿರೋಂಥ ಕಾರಣ. ಆದ್ದರಿಂದ ನೀವು ಕೂತ್ಕೊಂಡು ಮನೆಗಳಲ್ಲಿ ಪ್ರಾರ್ಥನೆ ಬಿಡಿ, ಬೇರೆ ನಿಮ್ಮ ಮನೆಗಳಿಗೆ ಮಾತ್ರ ಪ್ರಾರ್ಥನೆ ಮಾಡಿಬಿಡಿ. ಎಷ್ಟೋ ಜನ ಈ ರೀತಿ ಕಟ್ಟಲ್ಪಟ್ಟಂಥ ಮನುಷ್ಯರಿದ್ದಾರೆ. ಪೌಲನು ಪ್ರಾರ್ಥನೆ ಮಾಡುವಾಗ ಎಷ್ಟೋ ಜನ ಸೈಲೆಂಟ್ ಪ್ರೇಯರ್ ಮಾಡಬೇಕಾದ್ರೆ ಆತ ನಿಮಿತ್ತಾಗಿ ಎಷ್ಟೋ ಜನಕ್ಕೆ ಬಿಡುಗಡೆ ಹೊಂದರು. ಆತನು